ಇವತ್ತು ಬೆಳಗ್ಗೆ ತಾನೇ ನನ್ನ ನಿಧಿ ಜೊತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತಮಾಷೆ ಮಾಡಿಕೊಂಡು. ಜೊತೆ ಏನಕ್ಕೆ ಅವಳು ಯಾವಾಗ ಹೇಳ್ತಾಳಮ್ಮ ನೀನು ನನ್ನ ಜೊತೆ ತಮಾಷೆ ಮಾಡಲ್ಲ, ನಾನು ಯಾವಾಗೂ ಸೀರಿಯಸ್ ಆಗಿರ್ತೀಯ ಅಂತ. ಇವರಿಗೆಲ್ಲ ಜಂಟಲ್ ಪೇರೆಂಟಿಂಗ್ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಏನು ಎಕ್ಸಾಂಪಲ್ ಅಂದರೆ, ನಾನು ನಿನ್ನೆ ನೈಟೇ ಸಂಡೇ ಇವತ್ತು ಏನು ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಿನ್ನೆ ನೈಟೇ ಎಲ್ಲ 12 ಗಂಟೆ ತನಕ ಕೆಲಸ ಮುಗಿಸಿ ಮಲಗಿದ್ದೀನಿ. ಇವಳು ಆಟ ಆಡ್ತಾ ಇದ್ದಲ್ಲ, ಇವಳು ಆಟ ಆಡಬೇಕಾದ್ರೆ ನನಗೆ ಡೌಟ್ ಬರಬೇಕಿತ್ತು, ಹೆಂಗೋ ಆಡ್ತಾವಳಲ್ಲಿ ಸದ್ಯ ನನ್ನ ಕೈ ಬಿಟ್ಬಿಟ್ಟು ಅಂತ ನಾನು ಪಾಡಿಗೆ ನಾನು ಅವಳ ಜೊತೆ ಆಟ ಆಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಅದು ಆ ವಿಡಿಯೋದಲ್ಲಿ ಲಾಸ್ಟಿಗೆ ನಾನು ಡೆಸರ್ಟ್ ಮಾಡಿದ್ದೀನಿ ನೋಡು ಅಂತ ತಗೊಬಂದು ತೋರಿಸಿದ್ಲು ನೋಡಿ. ಅದಾದಮೇಲೆ ತಗೊಂಡು ಕೆಳಗಡೆ ಇಳಿದ ತಕ್ಷಣ ರಬ್ಬಂದು ಬಿದ್ಲು. ನಾನು ಏನಕ್ಕಪ್ಪ ಬಿದ್ಲಿ ಅವಳಿಗೆ ಅಂತ, ಮಗುಗೆ ಹುಷಾರಿಲ್ವಲ್ಲ ಬಿತ್ತೇನೋ ಅಂತ ನೋಡಿದರೆ ಮನೆ ತುಂಬ ನಿಂತೈತೆ ನೀರು. ವಾಷಿಂಗ್ ಮಿಷಿನ್ ಪೈಪನ್ನ ತೆಗೆದ್ಬಿಟ್ಟು ಆಚೆ ಹಾಕಿ ಬಂದವಳೆ. ಚೊಟ್ಟಪಟ್ಟ ಇತ್ತಂತೆ, ಅದಕ್ಕೆ ಬಾತ್ರೂಮ್ಗೆ ಹೋಗೋಕ್ಕೆ ನೀರು ಹಾಕಿದ್ದನ್ನು ಅಂದರೆ ವಾಷಿಂಗ್ ಮಿಷಿನ್ ಪೈಪ್ ಆಚೆ ಹಾಕಿದ್ದನ್ನು ತೆಗೆದ್ಬಿಟ್ಟು ಆಚೆ ಹಾಕಿ ಬಂದವಳೆ. ನಾನು ಇವಳ ಜೊತೆ ನೋಡಿಲ್ಲ. ನೀರೆಲ್ಲ ಮನೆಯಲ್ಲಿ ನಿಂತಿದೆ, ಕಿಚನ್ನು, ಹಾಲು, ರೂಮಲ್ಲಿ, ಮಂಚದ ಸಂದಿ ಎಲ್ಲ ನಿಂತಿದೆ. ಲಿಟ್ರಲಿ 2 ಅವರ್ ಆಗಿದೆ ಕ್ಲೀನ್ ಮಾಡೋಕ್ಕೆ. ಎಲ್ಲ ನೆಂದೋಗಿದೆ, ಎಲ್ಲ ತೊಳೆದು ಎಲ್ಲನೂ ಎತ್ತಾಕಿ ಎಷ್ಟು ಇದು ಮಾಡ್ತಾರೆ ಅಂತಂದರೆ ನಿಜವಾಗೂ ಅಷ್ಟು ಉರಿಯತ್ತತ್ತೆ ನಿಜ. ಒಂದೊಂದ್ಸಲ ಇವತ್ತು ನಿಜವಾಗಳು ಜ್ವರ ಬಂದಿಲ್ಲ ಅಂದರೆ ನಾಯಿ ತಿನ್ನೋ ಥರ ತಿನ್ನೋಳು. ಈಗ ನೋಡಿ ಬಚ್ಚಿಟ್ಕೊಂಡು ಮಲ್ಗವಳೆ. ನಿಧಿ ಇವತ್ತು ನೀನು ಬಲ್ದ ಮಗಳಿಗೆ ಎದ್ದಿದ್ಯಾ ಕಣೆ ನಿಜವಾಗೂ. ನಿಧಿ ನೋಡಿ ಬಚ್ಚಿಟ್ಕೊಂಡು ಕೂತವಳೆ. ಅಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮರು ಒಂದು ಮಾತು ಗದ್ರಿಸಿದ್ರೆ ಸಾಕು ಎದ್ರಿಕೊಂಡು ನಡುಗ್ತಾ ಇದ್ವಿ. ನಡ್ಗೋದು ಯಾವ ಥರ ಅಂದರೆ ಅಷ್ಟು ಹೆದರುತ್ತಾ ಇದ್ವಿ. ಆದರೂ ನಮ್ಗಳಿಗೆ ನಾಯಿ ಹೊಡೆದಂಗೆ ಹೊಡಿಯೋರು, ಮತ್ತೆ ಹೊಡಿಯೋರು. ಇವ್ರಿಗೆ ಹೊಡಿಬಾರ್ದಂತೆ, ಡಿಪ್ರೆಷನ್ಗೆ ಹೋಗ್ತಾರಂತೆ. ಇವ್ರಿಗೆ ಹೊಡೆದು ಮಾತು ಹೇಳಲ್ಲ ಅಂದರೆ ನಾವು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ. ಆ ಥರ ಮಾಡ್ತಾರೆ, ಆ ಥರ ಕೆಲಸ ಕೊಡ್ತಾರೆ. ಇವಾಗ ಇನ್ನೂ ಬೇಸಿಗೆ ರಜಾ ಸ್ಟಾರ್ಟ್ ಆಗೋಕ್ಕೆ, ಬೇಸಿಗೆ ರಜೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 1 ವಾರ ಇದೆ. ಇನ್ನೂ ಈಗಲೇ ಈ ಅವತಾರ ದೇವ್ರೆ ನನಗೆ ನಿಜವಾಗೂ ನನ್ನ ಭವಿಷ್ಯ ಮುಂದೆ ಕಾಣಿಸ್ತೈತೆ. ಇನ್ನು 2 ತಿಂಗಳು ನಾನಂತೂ ಮೆಂಟ್ಲಾಗ್ತೀನಿ ಅಂತ ಅನಿಸುತ್ತೆ. ಮೇ ಬಿ ಎಲ್ಲ ಪೇರೆಂಟ್ಸ್ದು ಇದೇ ಪ್ರಾಬ್ಲಮ್ ಅನಿಸುತ್ತೆ. ಏನು ಸಮ್ಮರ್ ಕ್ಯಾಂಪಿಗೆ ಹಾಕಿದರೆ 2 ಅವರ್ ಹೋಗ್ತಾರೆ ಬರ್ತಾರೆ, ಇಡೀ ದಿನ ಮನೇಲಿರ್ತಾರೆ. ಅರ್ಧ ಗಂಟೆ ಬ್ಯುಸಿ ಇಡೋಕ್ಕಾಗಲ್ಲ. ಅರ್ಧ ಗಂಟೆ ಆದ ತಕ್ಷಣ ಅರ್ಧ ಗಂಟೆಯಲ್ಲಿ 10 ನಿಮಿಷಕ್ಕೆ ನಂಗೆ ಬೋರಿಂಗ್ ಆಗ್ತಿದೆ. ಏನು ಮಾಡೋದು? ನಾವು ಏನೇನು ಹೊಸದಾಗಿ ಕಂಡುಹಿಡಿಯೋದು ಗೇಮ್ಗಳು ಇವ್ರ ಜೊತೆ ಆಡೋಕ್ಕೆ. 5 ನಿಮಿಷಕ್ಕೆ ಬೋರಿಂಗ್ ಆಗುತ್ತೆ ಅಂತಾರೆ. ಎಷ್ಟು ಟಾಯ್ಸ್ ಕೊಡಿಸ್ಲಿ, ಅದ 2 ಚೀಲ ಗೊಂಬೆಗಳಿದೆ, ಅದನ್ನು ಒಂದು ಮುಟ್ಟಲ್ಲ. ಇದು ಹೊಸದು ಬೇಕು ಅಂತ ಎಷ್ಟು ಕೊಡ್ಸೋದು? ಮತ್ತೆ ಇರೋದನ್ನೇ ತರೋದು. ನಿಜವಾಗೂ ನಮಗಂತೂ ಆಗೋದಿಲ್ಲ. ನಿಜವಾಗ ನೀವುಗಳಾದ್ರೂ ಸಮ್ಮರ್ಗೆ ಏನೇನು ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ಯಾರಾದರೂ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ಕೊಡಿ. ಇವತ್ತು ನನ್ನ ನಾಯಿ ಪಾಡು ಹೆಂಗಾಗಿತ್ತು ಅಂತಂದರೆ ಆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಎಷ್ಟು ಉರಿ ಹತ್ತಿತ್ತು ಅಂತಂದರೆ ನಿಜವಾಗೂ ಅವಳಿಗೆ ಜ್ವರ ಬಂದಿತ್ತು ಅಂತ ಸುಮ್ಮನಾಗಿದ್ದೀನಿ. ಇಲ್ಲಾಂದರೆ ನಾನಂತೂ ಅಷ್ಟು ಪೇಷನ್ಸ್ ನನಗಂತೂ ಇಲ್ಲ. ದೇವರೇ, ನೀವುಗಳು ಏನೇನು ಐಡಿಯಾ ಮಾಡಿದ್ದೀರ ಸಮ್ಮರ್ಗೆ ಪ್ಲೀಸ್ ದಯವಿಟ್ಟು ನಂಗೆ ಶೇರ್ ಮಾಡಿ. ನನಗಂತೂ ಆಗ್ತಾಯಿಲ್ಲ. ನನಗೆ ಇವಾಗೇ ನನ್ನ ಭವಿಷ್ಯ ಕಣ್ಣು ಮುಂದೆ ಬರ್ತಾಯಿದೆ. ಹಂಗೇ ನಮ್ಮಮ್ಮ ಹೇಳ್ತಾರೆ, ಆ ಮಗು ಮೇಲೆ ಯಾಕೆ ಹಂಗೆ ಗಾಳಿ ಥರ ಕಿರ್ಚ್ತೀಯ, ರಾಕ್ಷಸಿ ಥರ ಆಡ್ತೀಯ, ಹೊಡಿಬೇಡ ಅಂತ. ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ನಾಯಿ ಥರ ಹೊಡಿಯೋರು. ನಾಯಿಗಳಾದ್ರೂ ಹೊಡೆದ್ರೆ ಕಿರ್ಚ್ತಾವೆ ಅಂತ ಸುಮ್ಮನೆ ಬಿಡ್ತಾರೆ, 2 ಹೊಡೆದ್ಬಿಟ್ಟು ಸುಮ್ಮನೆ ಆಯ್ತಾರೆ. ನಮ್ಮಮ್ಮ ಹಂಗೆ ಬಾರಿಸೋರು. ಬೆನ್ನ ಮೇಲೆ ಹಂಗಂಗೆ ಹೊಡೆದ್ರೆ 5 ಈ ಕೈ ಕನ್ನಡದ ಆಸ್ತಿ, 5 ಕೋಟಿ ಕನ್ನಡಿಗರ ಆಸ್ತಿ ಅನ್ನೋ ಥರ ಹಾಗೆ ಹಚ್ಚಿ ಬಂದಿರೋದು. ಹಂಗೆ ಬಿಡೋರು ನಮ್ಮಮ್ಮ. ನಮ್ಮ ಅಪ್ಪ ಅಂತೂ ಓಡ್ಸಾಡ್ಕೊಂಡು ಹೊಡಿಯೋರು. ನನ್ನ ತಮ್ಮಗಂತೂ ಹೊಡಿತಿರ್ಲಿಲ್ಲ. ಅವ್ನು ಚಿಕ್ಕ ಮಗ ಅಂತ. ನಮ್ಮಮ್ಮನೂ ಅಷ್ಟೇ, ಸಣ್ಣಗಿದ್ದಾನೆ ಅಂತ ಹೊಡಿತಿರ್ಲಿಲ್ಲ. ನನಗಂತೂ ಹಂಗೆ ಹೊಡಿಯೋರು. ನಮ್ಮಮ್ಮ ಇವಾಗ ಹೇಳುತ್ತೆ, ಹೊಡಿಬೇಡ, ಅದು ಯಾಕಂಗೆ ಹೊಡಿತೀಯಾ ಅಂತ. ನಾನು ಹೇಳ್ತೀನಿ, ನೀನು ಯಾರ ಮುಂದಾರು ಡೌ ಮಾಡಮ್ಮ, ಇವೆಲ್ಲ ನನ್ನ ಮುಂದೆ ಡೌ ಮಾಡಿಬಿಡ, ಯಾಕಂದ್ರೆ ನಾನೇ ತಿಂದಿದ್ದೀನಿ ಇವನ್ನ ನಿನ್ನ ಕೈಯಲ್ಲಿ ಅದೇನಾ ಅಂತ. ನೋಡಿ ನಿಧಿ ಹಾಂ, ಅಯ್ಯೋ ನಿನ್ನ ಚೆನ್ನಾಗಿದೆ ಇವತ್ತು. ನಿಂದು ಅದೃಷ್ಟ ಚೆನ್ನಾಗೈತೆ, ಭಾರಿ ಚೆನ್ನಾಗೈತೆ. ಇವತ್ತು ಜ್ವರ ಬಂದಿರೋದಕ್ಕೆ ನಿಜವಾಗೂ ಒದೆ ತಪ್ಪಿಸ್ಕೊಂಡಿದೀಯ. ಅಯ್ಯೋ, ದಿನ ಒಂದೊಂದು ಇಂಥವೇನಾದರೂ ಇರ್ತವೆ. ಸಾಕಾಗಿದೆ. ಇವರನ್ನು ಹೆಂಗೆ ಕಂಟ್ರೋಲ್ ಮಾಡೋದು, ಏನು ಮಾಡೋದು, ಹೆಂಗೆ ಬ್ಯುಸಿಯಾಗಿಡೋದು ದೇವ್ರನೇ ನನಗೊಂದು ಅರ್ಥ ಆಗಲ್ಲ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮದೇನು ಜೆಂಟಲ್ ಪೇರೆಂಟಿಂಗ, ಇಲ್ಲ ನಮ್ಮ ಥರ 90s ಕಿಡ್ಡಿಗೆ ಬೀಳ್ತಾರೋ ಟ್ರೀಟ್ಮೆಂಟ್ಸೇ ಕೊಡ್ತಾ ಇರ್ತೀರ. ನಾನಂತೂ ನಮ್ಮನೇಲಿ ನಿಧಿಯವ್ರಪ್ಪ ಜೆಂಟಲ್ ಪೇರೆಂಟಿಂಗು, ನಮ್ಮದಂತೂ ಏನಿಲ್ಲ, ಚಚ್ಚುತ್ತಾ ಇರೋದು ಚೆನ್ನಾಗಿ. ಇಲ್ಲಾಂದ್ರೆ ಮಾತು
ಇವರಪ್ಪ ಕೋಪ ಆದರೆ ಅಷ್ಟೇ ಹೊಡೆಯೋದಂತೆ. ನಿಜವಾಗೂ ಒಳ್ಳೆ ಮಾತಲ್ಲಿ ಹೇಳಿದರೆ ದೇವ್ರಣೆಗೂ ಕೇಳಲ್ಲ, ಗಂಟ್ಲು ಹರಿದೋಗೋ ತನಕ ಕಿರ್ಚಬೇಕು, ಇಲ್ಲಾಂದರೆ ಚೆನ್ನಾಗಿ ಚುಚ್ಕೊಳ್ಳಿ ಎತ್ಕೊಂಡು 4 ಬಿಡಬೇಕು, ಅವಾಗೇ ಮಾತು ಕೇಳೋದು. ನೋಡಿ ನೋಡಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನನಗೆ ಯಾವ ಥರ ಟಾರ್ಚರ್ ಮಾಡಿದ್ದಾಳೆ ಅಂತ. ಅದ್ರಾಗೆ ಎಲ್ಲಿ ಬಿದ್ದೆ? 3 ಸಲ ಬಿದ್ದೆ. ಅಲ್ಲ ನಿಧಿ, ವಾಷಿಂಗ್ ಮಿಷಿನ್ ನಾನು ಬಟ್ಟೆ ಹಾಕಿದ್ರೆ ನೀನು ತೆಗೆದು ಪೈಪ್ ಈಚೆಗೆ ಹಾಕ್ಬೋತಾರಾ? ಹಾಂ ಲೇ, ಅದು ವಾಷಿಂಗ್ ಮಿಷಿನ್ ಹೋಗೋದೇ ಹಂಗೆ ಕಣಿ, ಉಲ್ಟಾ ಪಲ್ಟಾ ಆಗಿ ಮನೆ ತುಂಬ ನೀರು ನಿಂತೈತೆ ನಿಧಿ. ನೋಡಿ ಎಕ್ಸ್ಟ್ರಾ ಕೆಲಸ ಇವಾಗ ಇವೆಲ್ಲ ನನಗೆ. ಹಾಂ, ಎಲ್ಲನೂ ಎತ್ತು ಒಣಗಿಸ್ಬೇಕು ಇವಾಗ. ಅಲ್ಲ, ಬಾತ್ರೂಮಲ್ಲಿ ಇದೆ, ತೆಗೆದು ಈಚೆಗೆ ಹಾಕ್ಬೋತಾರಾ? ಹಾಂ, ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಒಂದು 3 ರಿಂದ 4 ಬಕೆಟ್ ನೀರು ಎತ್ತು ಹಾಕಿದ್ಮೇಲೆ ನಾನು ವೀಡಿಯೋ ಮಾಡಿದ್ದು. ಅದಕ್ಕೆ ಮುಂಚೆ ನೋಡಬೇಕಿತ್ತು, ಎಲ್ಲ ತೇಲ್ತಾ ಇತ್ತು ಮನೆಯಲ್ಲಿ. ನನಗೊಂದು ಸೆಕೆಂಡ್ ಹೆಂಗೆ ಅನ್ನಿಸ್ತು ಅಂದರೆ, ಏನು ಮಾಡೋದು ಇದನ್ನು, ಯಾವ ಕ್ಲೀನ್ ಮಾಡೋದು ಅಂತ ಅನ್ನಿಸ್ತು. ಅಪ್ಪ ದೇವ್ರೆ, ಅವಳು ನಗ್ತಾ ಇದ್ದಾಳೆ, ಖುಷಿಯಾಗಿ ವೀಡಿಯೋ ಮಾಡ್ತಾಳೆ, ನಾನು ಎಲ್ಲ ಇದು ಮಾಡ್ತಾರೆ. ನನಗಂತೂ ಉರ್ದೋಗ್ತಿರೋದು. ಏನು ಮಾಡ್ತೀರಾ ಅಪ್ಪ ದೇವ್ರೆ. ಚಿಕ್ಕವರಿದ್ದಾಗ ಒಂಥರ ಕಷ್ಟ, ಈ ಥರ ದೊಡ್ಡವರಾದಮೇಲೆ ಒಂಥರ ಕಷ್ಟ. ಅಯ್ಯೋ ದೇವ್ರೆ, ಇವ್ರನ್ನ ಹೆಂಗೆ ಹಿಡಿಯೋದು ನನಗೆ ಅಂತಲೇ ಅರ್ಥ ಆಗಲ್ಲ ನಿಜವಾಗೂ. ಈ ಥರ ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಆಗಿರುತ್ತೆ. ಇನ್ನು ರಜಾ ಬಂದ್ರಂತೂ ಅಷ್ಟೇ, ನಮ್ಮ ಕತೆ ಗೋವಿಂದ ಆಗೋಗುತ್ತೆ. ನೋಡಿ, ಎಲ್ಲ ನೆನ್ನೆ ನೈಟ್ ತಾನೇ ಎಲ್ಲ ಮ್ಯಾಟೆಲ್ಲ ಚೇಂಜ್ ಮಾಡಿ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಮತ್ತೆ ಇವಾಗ ಎಲ್ಲ ವಾಶ್ ಮಾಡಿ ನನಗಂತೂ ಲಿಟ್ರಲಿ 3 ಅವರ್ ಮೇಲೆ ಟೈಮ್ ತಗೋತು. ತಲೆನೇ ಕೆಟ್ಟೋಗಿದೆ ನನಗೆ. ಅವಳು ಖುಷಿಯಾಗಿ ವೀಡಿಯೋ ಮಾಡ್ತಾಯಿದ್ದಾಳೆ, ಅಮ್ಮ ಇಲ್ಲಿ ಕ್ಲೀನ್ ಮಾಡು, ಅಲ್ಲಿ ಕ್ಲೀನ್ ಮಾಡು, ಅಲ್ಲಿ ಇದು ಮಾಡು, ಇಲ್ಲಿ ಇದು ಮಾಡು ಅಂತ. ಆ ಗೊಂಬೆಗಳೆಲ್ಲ ನೆಂದು, ಆ ಟೆಂಟ್ ಹೌಸ್ ಎಲ್ಲ ಹಾಲಲ್ಲಿ ಹಾಕ್ಕೊಂಡಿದ್ದಾಳೆ, ಅದೆಲ್ಲ ನೆಂದು ಅದನ್ನೆಲ್ಲ ಕ್ಲೀನ್ ಮಾಡಿ ನನಗಂತೂ ಮುಂಚೆ ತಲೆ ಕೆಟ್ಟೋಯ್ತು ಅತ್ತಾಗಿ.